ಇವತ್ತಿನ ವಿಡಿಯೋದಾಗ ನಾನು ನಿಮ್ಗೆ ಥ್ರೆಟೆಂಡ್ ಅಬೋರ್ಷನ್ ಬಗ್ಗೆ ತಿಳಿಸ್ಕೊಡ್ತೀನಿ ರೀ. ಥ್ರೆಟೆಂಡ್ ಅಬೋರ್ಷನ್ ಆ ಕಂಡೀಷನಿಗೆ ಅಂತಾರೆ ಎಲ್ಲೇ ಪ್ರೆಗ್ನೆಂಟ್ ಮಹಿಳೆ ಅದಾರ, ಗರ್ಭವತಿ ಮಹಿಳೆಯವರು ಅದಾರ. ಸೊ ಸ್ಟಾರ್ಟಿಂಗ್ 3ನೇ ತಿಂಗಳು ಇರ್ತೈತೆ ನೋಡ್ರಿ. 3 ತಿಂಗಳು ಒಳಗ ಮಹಿಳೆಯವರಿಗೆ ಗರ್ಭಧಾರಣೆ ಮಾಡಾದ್ಮೇಲೆ ಸ್ಪಾಟಿಂಗ್ ಆಗಕ್ಕೆ ಕುಂತೈತಂದ್ರೆ, ಬ್ಲೀಡಿಂಗ್ ಆಗಕ್ಕೆ ಕುಂತೈತಂದ್ರೆ, ಹೊಟ್ಟೆ ತಳಗಡೆ ಭಾಗ ಭಾಳ ವಿಪರೀತ ನೋವು ಆಗಕ್ಕೆ ಕುಂತೈತಂದ್ರೆ ಅಂಥ ಕಂಡೀಷನಿಗೆ ಥ್ರೆಟೆಂಡ್ ಅಬೋರ್ಷನ್ ಅಂತ ಹೇಳ್ತಾರೆ ರೀ. ಸೊ ಇಲ್ಲಿ ಏನಾಗುತ್ತಪ್ಪ ಅಂದ್ರೆ ಅಬೋರ್ಷನ್ ಪ್ರೊಸೆಸ್ ಏನಿದೆ ಮಹಿಳೆಯ ಒಳಗಡೆ ಸ್ಟಾರ್ಟ್ ಆಗಿದೆ, ಆದರೆ ಅದು ಕಂಪ್ಲೀಟ್ ಆಗಿಲ್ಲ. ಸೊ ಈ ನಿಮ್ಗೆ ಈ ಥರ ಏನಾರ ಲಕ್ಷಣ ಕಾಣುವಂಥ ಇಮಿಡಿಯೇಟ್ಲಿ ಡಾಕ್ಟರ್ ಕಡೆ ಹೋದರೆ ಡಾಕ್ಟರ್ ಅಲ್ಟ್ರಾಸೌಂಡಿಂಗ್ ಸ್ಕ್ಯಾನಿಂಗ್ ಎಲ್ಲ ಮಾಡ್ಕೊಂಡು ನೋಡ್ತಾರೆ ರೀ ಅಬೋರ್ಷನ್ ಯಾವ ಸ್ಟೇಜ್ ಮಟ್ಟ ಹೋಗೈತಂತ. ಅದು ಒಳಗಡೆ ಗರ್ಭ ಏನಿದೆ, ಆ ಪಾಪು ಏನಿದೆ ಅದನ್ನು ಉಳಿಸ್ಲಿಕ್ಕೆ ಪೂರ್ತಿ ಪ್ರಯತ್ನ ಮಾಡ್ತಾರೆ ರೀ. ಸೊ ಕೆಲವೊಂದಿಷ್ಟು ಕಂಡೀಷನ್ ಉಳಿಸ್ತಾರೆ ಕೂಡ, ಆದರೆ ಬಹಳಷ್ಟು ಕಂಡೀಷನ್ನ ಉಳಿಸ್ಲಿಕ್ಕೆ ಆಗಂಗಿಲ್ಲ, ಅಲ್ಲಿ ಅಬೋರ್ಷನ್ ಆಗಿಬಿಡ್ತೈತಿ. ಸೊ ಇಂಥ ಅಬೋರ್ಷನ್ ಸಮಸ್ಯೆ ಇದೇನಿದೆ ಥ್ರೆಟೆಂಡ್ ಅಬೋರ್ಷನ್ ಕಂಡೀಷನ್ ಯಾವ ಮಹಿಳೆಯರು ಜಾಸ್ತಿ ಆಗ್ತೈತಪ್ಪ ಅಂದ್ರೆ, ಯಾರಿಗೆ ನೋಡ್ರಿ ಶುಗರ್ ಸಮಸ್ಯೆ ಇದೆ, ಥೈರಾಯ್ಡ್ ಸಮಸ್ಯೆ ಇದೆ, PCOD ಸಮಸ್ಯೆ ಇದೆ, ಫೈಬ್ರಾಯ್ಡ್ ಸಮಸ್ಯೆ ಇದೆ, ಅಂಥ ಮಹಿಳೆಯರು ಜಾಸ್ತಿ ಆಗ್ತೈತ್ರಿ. ಕೆಲವೊಂದು ಸತೆ ಅನ್ಎಕ್ಸ್ಪ್ಲೇನ್ಡ್ ರೀಸನ್ ಕೂಡ ಇರ್ತೈತ್ರಿ. ಸೊ ಈ ರೀತಿ ಪ್ರೆಗ್ನೆನ್ಸಿ ಲಾಸ್ ಆದಮೇಲೆ ಮಹಿಳೆ ರಿಕವರ್ ಆಗಿ ಮತ್ತೆ ಡಾಕ್ಟರ್ ಕಡೆ ಬಂದರೆ ಡಾಕ್ಟರ್ ರಿಲೆವೆಂಟ್ ಇನ್ವೆಸ್ಟಿಗೇಷನ್ ಮಾಡಿಸ್ತಾರೆ ಮತ್ತು ಅದಕ್ಕೆ ಪ್ರಾಪರ್ ಟ್ರೀಟ್ಮೆಂಟ್ ಕೊಡ್ತಾರೆ ರೀ. ನೆಕ್ಸ್ಟ್ ಟೈಮ್ ಯಾವುದೇ ಕಾರಣಕ್ಕೂ ಈ ರೀತಿ ಸಮಸ್ಯೆ ಆಗ್ಬಾರ್ದಂತ ಡಾಕ್ಟರ್ ಪ್ರಾಪರ್ ಟ್ರೀಟ್ಮೆಂಟ್ ಕೊಡ್ತಾರೆ. ಸಿಗೋಣ ಮುಂದಿನ ವಿಡಿಯೋದಾಗ. ಟಿಲ್ ದ ಎಂಡ್ ಟೇಕ್ ಕೇರ್. ಧನ್ಯವಾದಗಳು.